ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಅಷ್ಟು ಕೇಳ್ಕೊಂಡು ನಿನ್ನನ್ನು ಮೀಟ್ ಆಗಲಿಲ್ಲ ಅಲ್ವಾ? ಈಗ ಬರ್ತಾರೆ ಆಗ ಬರ್ತಾನೆ ಅಂತ ನಾನು ಎಷ್ಟು ಕಾದೆ ಗೊತ್ತಾ? ನೀವೀಗ ಮಾಡ್ಬೋದಾ? ಬೇಬಿ ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೋ ಬೇಬಿ. ಅಣ್ಣ ಏನ್ ಮಾಡ್ದ ಗೊತ್ತಾ? ಲಿಟ್ರಲಿ ಡೈರೆಕ್ಟ್ ಆಗಿ ಬಂದು ನಮ್ಮಿಬ್ಬರ ಮ್ಯಾಟರ್ನ ಓಪನ್ ಮಾಡಿ ವಾರ್ನಿಂಗ್ ಕೊಟ್ಟ ಬೇಬಿ. ಅದಕ್ಕೆ ನಾನಿನ್ನ ಮೀಟ್ ಮಾಡಕ್ಕೆ ಹೊರಗಡೆ ಬರೋಕ್ಕಾಗಲಿಲ್ಲ. ಪ್ಲೀಸ್ ಬೇಬಿ, ಡೋಂಟ್ ಮೈಂಡ್. ನಂಗೆ ಅರ್ಥ ಆಗುತ್ತೆ, ಬಟ್ ನಾನು ಏನು ಮಾಡಲಿ? ನನ್ನ ಸಿಚುವೇಶನ್ ಆಗಿದೆ. ಡ್ಯಾಡ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನಾನು ಬರಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ಕೇಳ್ತಿಲ್ಲ. ಜೈ ಬೇಬಿ ಪ್ಲೀಸ್ ಬೇಬಿ, ಮ್ಯಾಕ್ಸಿಮಮ್ ಟ್ರೈ ಮಾಡು ಟು ದ ಕೋರ್. ಹೇಳು ನಾನು ಯಾಕೆ ಅಲ್ಲಿಗೆ ಬರಲಿ, ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ. ಅದನ್ನು ಹೇಳಾಯ್ತು ಜೈ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನನ್ನನ್ನು ಒಬ್ಳನ್ನೇ ಬಿಟ್ಟೋಗೋದಕ್ಕೆ ಅವ್ರು ರೆಡಿ ಇಲ್ಲ. ಮೊದಲೇ ಅವರಿಗೆ ನಾನು ಅಂತಂದರೆ ತುಂಬ ಕನ್ಸರ್ನ್. ಒಬ್ಬಳೇ ಮಗಳಲ್ವಾ, ಅಮ್ಮ ಬೇರೆ ಇಲ್ಲ. ಸೊ ನನ್ನ ವಿಷಯ ಅಂತ ಬಂದರೆ ತುಂಬ ಪಾಸಿಟಿವ್ ಆಗ್ತಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಯಾವ ಥರ ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೇಮ್ ನಿಂತರ ಸಿಚುವೇಶನ್ ನಂದು ಬೇಬಿ. ಅಣ್ಣ ನನ್ನ ಕೇರೆ ಮಾಡ್ತಿಲ್ಲ, ನನಗೊಂದು ಚೂರು ಫ್ರೀಡಮ್ ಕೊಡ್ತಿಲ್ಲ. ಲಿಟ್ರಲಿ ಹೆಂಗೆ ಅಂದರೆ ಒಂಥರ ಬೇರೆ ಥರನೇ ಟ್ರೀಟ್ ಮಾಡ್ತೀಯ ನನ್ನನ್ನು. ಬಟ್ ನೀವು ಅವ್ರ ಮುಂದೆ ಯಾಕೆ ಅಷ್ಟೊಂದು ಬೆಂಡ್ ಆಗಬೇಕು? ನಿಮಗೂ ಈಕ್ವಲ್ ರೈಟ್ಸ್ ಇದೆ ತಾನೇ? ನಿಮಗೇನು ಬೇಕೋ, ನಿಮಗೇನು ಸಿಗಬೇಕೋ ಅದನ್ನು ಕೇಳಿ ತಗೋಬೋದಲ್ವಾ? ಇಂಡಿಪೆಂಡೆಂಟ್ ಆಗಿ ಜೈ, ಅವಾಗ ಯಾವ ಪ್ರಾಬ್ಲಮ್ಮು ಇರಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಬದುಕ್ಬೋದಲ್ವಾ? ನೀನು ಹೇಳೋದು ಕರೆಕ್ಟೇ ಬೇಬಿ, ಬಟ್ ಪ್ರಾಕ್ಟಿಕಲಿ ಅದು ಅಷ್ಟೊಂದು ಈಸಿ ಇಲ್ಲ. ಒಂದು ಪ್ರಾಬ್ಲಮ್ ಇದೆ. ನಮ್ಮಪ್ಪ ಅನಿಸ್ಕೊಂಡವ್ರು ಬೈದ್ನಲ್ಲ, ಸಾಯೋಕ್ಕೂ ಮುಂಚೆ ಎಲ್ಲ ಆಸ್ತಿನೂ ಎಲ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿ ಹೋಗಿಲ್ಲ ಬೇಬಿ. ಒಂದೊಂದು ಪೈಸನೂ ನಮ್ಮ ಅಣ್ಣನ ಹೆಸರು ಬರ್ದಿಟ್ಟು ಹೋಗಿದ್ದಾನೆ. ಅದು ಸಮಸ್ಯೆ. ಆಮೇಲೆ ಒಂದೊಂದು ಪೈಸನೂ ನಮ್ಮ ಅಣ್ಣ ಅವನ ಸ್ವಂತ ಟ್ಯಾಲೆಂಟಿಂದ 100 ಪಟ್ಟು ಬೆಳೆಯೋ ಹಾಗೆ ಮಾಡಿಟ್ಟಿದ್ದಾನೆ. ಪ್ರಾಕ್ಟಿಕಲಿ ಬೇಬಿ, ನಾನು ನಮ್ಮ ಅಣ್ಣನ ಒಪ್ಕೋತೇನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ನು ಮಾಡಿರೋ ಕೆಲಸಗಳನ್ನ ನಾನು ಒಪ್ಕೊಳ್ಳೇಬೇಕು. ಯಾಕಂದರೆ ಅವನಷ್ಟು ಮಾಡಿದ್ದಾನೆ. ಆ ಒಂದು ಪಾಯಿಂಟನ್ನೇ ನಾನು ಏನು ಮಾಡ್ದಿರೋ ಹಾಗೆ ಸ್ಟಾಪ್ ಮಾಡ್ತಿದ್ದೆ. ಬರೀ ನನ್ನನ್ನು ಮಾತ್ರ ಅಲ್ಲ ಬೇಬಿ, ನಮ್ಮ ಇಡೀ ಮನೆಯವ್ರನ್ನೆಲ್ಲ ಅದೇ ಕಟ್ಟಾಕಿರೋದು. ಅವನಂತರ ಈ ಮನೆಗೆ ಸುಪ್ರೀಂ ಲೀಡರ್ ಅಂತಾರೆ ಗೊತ್ತಾ, ಹಾಗಾಗ್ಬಿಟ್ಟಿದ್ದಾನೆ. ಹಾಗಾಗಿ ಅವನೇನು ಹೇಳಿದ್ರು ಅದೇ ಫೈನಲ್. ಅವನ ಒಪಿನಿಯನ್ನೇ ಮೇಜರ್ ಆಗಿ ಮ್ಯಾಟ್ರ್ ಆಗೋದು. ಎಲ್ರಿಗೂ ಅವನ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ ಬೇಬಿ. ಅದು ನಮಗೆ ಬೇಕೋ ಬೇಡವೋ ಅದು ಮ್ಯಾಟ್ರ್ ಆಗಲ್ಲ. ಆದರೆ ಒಂದು ಸಿಸ್ಟಮ್ ಅಂತೂ ಜನರೇಟ್ ಆಗಿದೆ. ಎಲ್ಲರೂ ಅದ್ರ ಪ್ರಕಾರನೇ ನಡ್ಕೋಬೇಕು. ಏನೇ ಮಾಡಿದ್ರು ಅದನ್ನು ಬ್ರೇಕ್ ಮಾಡೋದಷ್ಟು ಈಸಿ ಇಲ್ಲ ಬೇಬಿ. ಫಾರ್ ಎಕ್ಸಾಂಪಲ್, ಇವಾಗ ನಿನ್ನನ್ನೇ ತಗೋ. ಇವಾಗ ನೀನು ನಿಮ್ಮ ಅಪ್ಪಂಗೆ ನೋ ಅನ್ನೋದಕ್ಕೆ ಹೇಗೆ ಕಷ್ಟ ಆಗ್ತಿದೆಯೋ, ನನಗೂ ಹಾಗೆ ನಮ್ಮ ಅಣ್ಣನ ಎದುರಾಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಆಗೇನಾದರೂ ಮಾಡೇ ಬಿಡ್ತೀನಿ ಅಂತ ಟ್ರೈ ಮಾಡಕ್ಕೆ ಹೋದ್ರೆ ಹೋಲ್ಸೇಲಾಗಿ ಎಲ್ಲನೂ ಕಳ್ಕೊಂಡ್ಬಿಡ್ತೀನಿ ಬೇಬಿ. ಆಗೇನು ಮಾಡಲಿ? ಇಷ್ಟು ಹೇಳಿದ್ಮೇಲೆ ಐ ಹೋಪ್ ನನ್ನ ಕಷ್ಟ ನಿನಗೆ ಅರ್ಥ ಆಗಿದೆ ಅಂತ. ಬಟ್ ನಾವೀಗ ಏನಾದರೂ ಮಾಡಲೇಬೇಕಲ್ವಾ? ಸುಮ್ಮನೆ ಕೂರಕ್ಕಾಗತ್ತಾ ಹೇಳಿ? ಇಲ್ಲ ನೀನು ಬೇಬಿ, ಐ ಹ್ಯಾವ್ ಎನ್ ಐಡಿಯಾ. ನಿಮ್ಮ ಅಪ್ಪನಿಗೆ ಸಿಂಪಲಾಗಿ ಒಂದು ಮೆಸೇಜ್ ಟೈಪ್ ಮಾಡು. ಒಂದಿಷ್ಟು ತಾನೇ ಮಾಡು. ನೋಡಿ ಡ್ಯಾಡ್, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನನಗೆ ಅಲ್ಲಿ ಬರೋದು ಖಂಡಿತ ಇಷ್ಟ ಇಲ್ಲ, ನನ್ನ ಫೋರ್ಸ್ ಮಾಡಿಬಿಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಒಂದಿಷ್ಟು ಮೆಸೇಜ್ ಟೈಪ್ ಮಾಡಿ ನಿಮ್ಮ ಅಪ್ಪನಿಗೆ ಫಾರ್ವರ್ಡ್ ಮಾಡ್ಬಿಡು. ಕಳಿಸ್ಬಿಡು, ಸೀದಾ ಮನೆ ಬಿಟ್ಟು ಬಂದ್ಬಿಡಿ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ನಾನು ಅವಳ ಹತ್ರ ಮಾತಾಡ್ತೀನಿ. ಬೇಕಂದ್ರೆ ಫಾರ್ ಟೈಮ್ ಬಿಂಗ್ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಆಮೇಲೆ ನಿಮ್ಮಪ್ಪ ಹೇಗಿದ್ರು, ಇರೋಳೊಬ್ಳೆ ಮಗಳು, ಯಾಕೆ ಅವಳನ್ನ ಇಷ್ಟೊಂದು ಫೋರ್ಸ್ ಮಾಡಬೇಕು, ಅವಳ ಪಾಡುಗಳು ಇರಲಿ ಅಂತ ಅವರೊಬ್ಬರೇ ಹೊಡ್ತಾರೆ. ಏನಂತೀಯ? ಇದೇ ತರ ಏನಾದ್ರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ? ಬಟ್ ನೀವೇನು ಮಾಡ್ತಿಲ್ಲ. ಈ ಜೇಡಿ ಏನು ಮಾಡದೆ ಸೈಲೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ನನ್ನ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ಬೇಬಿ. ನನ್ನ ರೈಟ್ ಟೈಮ್ ಬರಲಿ. ಯಾರ್ಯಾರು ನನಗೆ ಕೊಟ್ಟಿದ್ದಾರೋ ಅದೆಲ್ಲ ನನಗೆ ನೆನಪಿದೆ. ತಿರುಗಿಸಿ ಬಡ್ಡಿ ಸಮೇತ ಕೊಡ್ತೀನಿ. ಯಾವನಿಗೂ ಕೇರ್ ಮಾಡಲ್ಲ ಆಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.